ನನ್ನ ಹೆಸರು ಸೌಮ್ಯ ಅಂತ. ನಾನು ಮಾಗಡಿ ರೋಡಿಂದ ಬರ್ತಾ ಇರೋದು. ನಾನು ಲಾಸ್ಟ್ 7 ಇಯರ್ಸ್ ಇಂದ ಬೆಡ್ ರಿಡನ್ ಆಗಿದ್ದೆ. ನನಗೆ ಯಾರು ಫ್ಯಾಮಿಲಿ ಸಪೋರ್ಟ್ ಮಾಡಿದಿರಾ ನಾನೊಂದು 5-6 ವರ್ಷದಿಂದ ಆಶ್ರಮದಲ್ಲಿ ಸ್ಟೇ ಆಗಿದ್ದೆ. ಕೊನೆಯದಾಗಿ ನಾನು ಬದುಕಲೇಬಾರ್ದು ಅಂತ ಡಿಸೈಡ್ ಮಾಡಿ ಈ ವಿಡಿಯೋ ನೋಡಿ 1 ಇಯರ್ ಇಂದ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. 6 ವರ್ಷದಿಂದ ಸುಮಾರು ಕಡೆ ಹಾಸ್ಪಿಟಲ್ಗಳಿಗೆ ತೋರಿಸಿ ರಿಕವರ್ ಆಗ್ದಿರಾ ಇವಾಗ 1 ವರ್ಷದಿಂದ ಟ್ರೀಟ್ಮೆಂಟ್ ತಗೊಂಡು ನಾನು ಇವಾಗ ಓಡಾಡೋ ಮಟ್ಟಕ್ಕೆ ಆಗಿದ್ದೀನಿ. ನನ್ನ ಲೈಫ್ನ ನಾನೇ ಲೀಡ್ ಮಾಡ್ಬೋದು ಅಂತ ಹೋಪ್ಸ್ ಬಂದಿದೆ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ, ನಿನ್ನೆ ಆ ಪಬ್ಲಿಕಲ್ಲಿ ಏನೇನೆಲ್ಲ ಫೇಕ್ ಆಗಿ ನ್ಯೂಸ್ನ ಇದು ಮಾಡಿ ಆ ಹಾಸ್ಪಿಟಲ್ ಹೆಸರು, ಆ ಸ್ಟಾಫ್ ಅವ್ರದ್ದು ಹೆಸರುಗಳೆಲ್ಲ ಹಾಳು ಮಾಡೋಕ್ಕೆ ನಡೀತಾ ಇತ್ತು. ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ನಾನೇ ಇವತ್ತು ಬಂದಿದ್ದೀನಿ. ನನಗೆ ಆರ್ಥ್ರೈಟಿಸ್ ಇತ್ತು. ತುಂಬ ಕಡೆ ತೋರಿಸಿ ಲೈಫ್ ಲಾಂಗ್ ನೀವು ಹಿಂಗೆ ಇರಬೇಕು, ಮೆಡಿಸಿನ್ ತಗೋಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದ ಮೇಲೆ ನಾನು ಹೆಂಗಾದ್ರೂ ಇದರಿಂದ ರಿಕವರ್ ಆಗ್ತೀನಿ ಅನ್ನೋ ಹೋಪ್ಸ್ ಇಂದ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಅವ್ರು ಏನ್ ಫಾಲೋ ಅಪ್ ಹೇಳ್ತಾರೋ ಬರ್ತಾ ಇದ್ದೀನಿ. ಮತ್ತೆ ಅವ್ರು ಏನ್ ಮೆಡಿಸಿನ್ ಕೊಡ್ತಾರೋ ಅದನ್ನ ತಗೋತಾ ಇದ್ದೀನಿ. ಮತ್ತೆ ಎಲ್ಲಾರು ಹೇಳೋದೇನಂದ್ರೆ ಮೆಡಿಸಿನ್ಸ್ ಎಲ್ಲ ಕಾಸ್ಟ್ಲಿ ಅಂತ. ಇದೇ ಮೆಡಿಸಿನ್ಸ್ ನಾವು ಹೊರಗಡೆನೂ ತಗೊಂಡ್ ನೋಡಿದೀನಿ. ಅದೇ ಅಮೌಂಟ್ಗೆ ಅವ್ರು ಕೊಡ್ತಾ ಇರೋದು. ಅಲ್ಲೇನು ಡಿಫ್ರೆಂಟ್ ಆಗಿ ಕೊಡ್ತಾ ಇಲ್ಲ. ಏನೋ ಒಂದು 5 ರೂಪಾಯಿ 10 ರೂಪಾಯಿ ಅಷ್ಟೇ ವೇವ ಇರ್ಬೋದೇ ಹೊತ್ತು ಅದೇ ಅಮೌಂಟ್ಗೆ ಹೊರಗಡೆನೆ ಕೊಡ್ತಾ ಇದ್ದಾರೆ. ಒಳ್ಳೇದು ಮಾಡೋರಿಗೆ ಒಳ್ಳೇದು ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ, ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ಇದರಿಂದ ತುಂಬಾ ಜನಕ್ಕೆ ಅವ್ರ ಲೈಫ್ನ ಅವರೇ ನೋಡ್ಕೋಬಹುದು. ಆ ಥರ ಆಗತ್ತೆ. ಏನೋ ಫೇಕ್ ನ್ಯೂಸ್ ಇಂದ ಯಾರು ಹಾಸ್ಪಿಟ್ಲಿಗೆ ಹೋಗ್ದಿರ ಇರಬೇಡಿ. ನಾನಿದು ನನ್ನ ಸ್ವಂತ ಇಚ್ಛೆನೇ ಹೇಳ್ತಾ ಇರೋದು. ನಾಟಕ ಮಾಡಬೇಕು ಅಂತ ಯಾರು ವಿಡಿಯೋದಲ್ಲಿ ಬರಲ್ಲ. ರಿಯಲ್ ಆಗೇ ಅವರು ಹೇಳಿರ್ತಾರೆ, ಅದನ್ನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ನನ್ನ ವಿಡಿಯೋಸು ಇದೆ, ನೀವು ನೋಡಿ. ಯಾರ್ಯಾರೋ ಹೇಳೋ ಮಾತೆಲ್ಲ ಕೇಳ್ಬೇಡಿ ದಯವಿಟ್ಟು. ಇದು ಎಲ್ಲಿ ಬೀಳ್ದಿರ ನಾಲ್ಗೆ ಅಂತಾರಲ್ಲ, ಅದ್ ಹೆಂಗ್ ಬೇಕಾದ್ರೂ ಮಾತಾಡುತ್ತೆ. ಇವತ್ತು ಒಳ್ಳೆಯವರು ಅಂದವ್ರನ್ನ ನಾಳೆ ಕೆಟ್ಟವರು ಅನ್ನುತ್ತೆ, ನಾಳೆ ಕೆಟ್ಟವರು ಅಂದವ್ರು ಇವತ್ತು ಒಳ್ಳೆಯವರು ಅಂತಾರೆ. ಅದೆಲ್ಲ ಸುಳ್ಳು. ದುಡ್ಡಿಗಾಗಿ ಮಾಡ್ಬೇಕು ಅಂದ್ರೆ ಇದು ಒಂದೇ ದಾರಿ ಇಲ್ಲ, ಬೇಜಾನ್ ದಾರಿ ಇದೆ. ತರ ದಾರಿ ಹಿಡ್ದಿ ಮಾಡೋರು ಎಷ್ಟೋ ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಬಿಟ್ಟು ಸೊಸೈಟಿಗೆ ಒಳ್ಳೇದು ಮಾಡಬೇಕು, ಕಷ್ಟದಲ್ಲಿ ಇರೋರ್ಗೆ ಸಾಲ್ವ್ ಆಗ್ಬೇಕು. ಅವ್ರ ಮೆಡಿಸಿನ್ಸ್ ಎಲ್ಲ ಕೊಟ್ಟು ರಿಕವರ್ ಮಾಡ್ತಾ ಇದ್ದಾರೆ. ಅವ್ರ ಟೈಮಿಗೆ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ಏನೇನೋ ಹೇಳ್ಬಾರ್ದು ಅವ್ರ ಬಗ್ಗೆ ಮೈಲ್ಡ್ ಆಗಿ. ಮತ್ತೆ ಕೆಲವೊಬ್ರು ಹೇಳಿದ್ದಾರೆ ವಿಡಿಯೋಸ್ ಅಲ್ಲಿ, ನಾನು ಅಷ್ಟು ಲಕ್ಷ ಇನ್ವೆಸ್ಟ್ ಮಾಡದೆ ಸರಿ ಹೋಗಿಲ್ಲ ಅಂತ. ಇಲ್ಲಿ ಬರೋರು ಒಬ್ರು 1 ವಾರದ ನೋವಲ್ಲಿ ಬರಲ್ಲ, 1 ತಿಂಗಳು ನೋವಲ್ಲಿ ಯಾರು ಬರ್ತಾ ಇಲ್ಲ. ಎಲ್ಲ 5 ವರ್ಷ 10 ವರ್ಷ 15 ವರ್ಷ ಈ ತರ ಇರೋರೇ ಬರ್ತಾ ಇರೋದು. ಆಮೇಲೆ ಯಾರು ಗಟ್ಟಿ ಮುಟ್ಟಾಗಿ ಇರೋರಂತೂ ಬರ್ತಾನೆ ಇಲ್ಲ. ಅಲ್ಲಿ ಬಂದು ವಿಡಿಯೋದಲ್ಲಿ ಮಾತಾಡ್ದವ್ರೆಲ್ಲ ಗಟ್ಟಿ ಮುಟ್ಟಾಗಿ ಇರೋರೆ. ಪೇಷಂಟ್ ನ ಕರೆಸಿ ಮಾತಾಡಿಸಿ, ಪೇಷಂಟ್ಸ್ ನ ಲೈವ್ ಆಗಿ ಒಪಿನಿಯನ್ ತಗೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ. ಯಾಕಂದ್ರೆ ನೋವು ಇರೋರೆ ನೋವು ಏನಾಯ್ತು, ಏನ್ ಚೇಂಜಸ್ ಆಯ್ತು ಅಂತ ಅವ್ರ ಹತ್ರ ಮಾತ್ರ ಹೇಳಕ್ಕಾಗೋದು. ಮನೇಲಿ ಏನೋ ನಡೆದಿರುತ್ತೆ, ಅದು ಏನೋ ಕೋಪ ಇರುತ್ತೆ, ದುಡ್ಡು ಇನ್ವೆಸ್ಟ್ ಮಾಡಿದ್ನಲ್ಲ ಅಂತ ಏನೇನೋ ಕೋಪಕ್ಕೆ ಏನೇನೋ ಬ್ಲೈಂಡ್ ಆಗಿ ಇದು ಮಾಡಬಾರ್ದು. ಲೈವ್ ಆಗಿ ನೋಡಬೇಕು, ಆಮೇಲೆ ನೀವು ಡಿಸೈಡ್ ಮಾಡಬೇಕು. ಸುಮ್ಮನೆ ಯಾರೋ ಒಬ್ರು ಆ ಥರ ಫೇಕ್ ಆಗಿ ಹೇಳ್ತಾರೆ ಅಂತ ಡಿಸೈಡ್ ಮಾಡಬೇಡಿ. ದುಡ್ಡಿಗಾಗಿ ಅಂದರೆ ಎಷ್ಟೊಂದು ದಾರಿಗಳಿದೆ. ಇದೊಂದೇ ಹಾಸ್ಪಿಟ್ಲ ಇದೇ ಮಾಡಬೇಕು ಅಂತ ಏನೂ ಇಲ್ಲ. ದಯವಿಟ್ಟು ಯಾರೂ ಅದನ್ನು ನಂಬಕ್ಕೆ ಹೋಗಬೇಡಿ. ನಾನು ಓಡಾಡ್ತಾ ಇದ್ದೀನಿ, ಬೆಡ್ ರಿಟರ್ನ್ ಆಗಿರೋಳು ಓಡಾಡ್ತಾ ಇದ್ದೀನಿ ಅಂದರೆ ಎಷ್ಟು ವಾಸಿ ಆಗಿದೆ ಅಂತ ನೀವೇ ನನ್ನ ವಿಡಿಯೋದಲ್ಲಿ ನೋಡಿ. ನಾನು ಫಸ್ಟ್ ಬಂದಾಗ ನನ್ನ ಹತ್ರ ನಿಂತ್ಕೊಳ್ಳೋಕ್ಕೂ ಆಗ್ಲಿಲ್ಲ. ಇವಾಗ ಓಡಾಡ್ತಾ ಇದ್ದೀನಿ. ಅದು ಇಮಿಡಿಯೇಟ್ ಆಗಿ ಆಗ್ಬೇಕು ಅಂದ್ರೆ ಇನ್ಸ್ಟೆಂಟ್ ಆಗಿ ಅದು ಮ್ಯಾಗಿನೋ ನೂಡಲ್ಸೋ ಅಲ್ಲ, ಇನ್ಸ್ಟೆಂಟ್ ಆಗಿ ನಮ್ಗೆ ಹೊಟ್ಟೆ ತುಂಬೋಗ್ಬೇಕು ಅಂತ ಟೈಮ್ ತಗೊಳುತ್ತೆ. ಪೇಷನ್ಸ್ ಇಂದ ಕಾದ್ರೆ ರಿಸಲ್ಟ್ ಬರುತ್ತೆ. ವ್ಯಾಲ್ಯೂ ಇರೋದಕ್ಕೇನೆ ಎಲ್ಲಾ ಜನ ಬರ್ತಾ ಇರೋದು. 1-2 ವಿಡಿಯೋ ಫೇಕ್ ಆಗಿ ಮಾಡ್ಬೋದು, ಪ್ರತಿ ಒಂದು ವಿಡಿಯೋನು ಫೇಕ್ ಮಾಡಕ್ ಆಗಲ್ಲ. ಯಾಕಂದ್ರೆ ಯಾಕೆ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅಂದ್ರೆ, ಇವಾಗ ಪ್ರಪಂಚ ನಡೀತಾ ಇರೋದೇ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವಿಡಿಯೋಸ್ ಹಾಕಿ ಬರೆಸ್ಕೋತಾರೆ ಅಂತಾರೆ ಪೇಷಂಟ್ಗಳನ್ನ. ಅವ್ರು ಯಾವ್ದು ಕೆಟ್ಟದಾಗಿ ಏನೂ ಅದ್ರಲ್ಲಿ ತೋರಿಸ್ತಾ ಇಲ್ಲ. ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ನಮ್ಮ ಹಾಸ್ಪಿಟ್ಲಿಗೆ ಬಂದು ತೋರಿಸಿ ಅಂತ ಎಲ್ಲೂ ಅವ್ರು ಹೇಳ್ಕೊಂಡಿಲ್ಲ. ಜನ ವಾಸಿಯಾಗಿರೋ ರಿವೀಲ್ ಕೊಟ್ಟಿದ್ಮೇಲೆ ಅವ್ರನ್ನ ನೋಡಿ ನಂಬಿ ಬರ್ತಾ ಇದಾರೆ ಹೊತ್ತು ಯಾರು ಸುಮ್ನೆ ಕಣ್ಣು ಮುಚ್ಕೊಂಡು ಯಾರು ಬರ್ತಾ ಇಲ್ಲ. ಸ್ವಂತ ಇಚ್ಛೆಯಿಂದ ನಾನೇ ಬಂದಿರೋದು. ಒಬ್ರ ಬಗ್ಗೆ ಫೇಕ್ ಆಗಿ ಹೇಳೋದು 2 ನಿಮಿಷ, ಅದೇ ತಿರ್ಗಾ ಹೆಸರನ್ನ ಅವರು ರೀಕ್ರಿಯೇಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ.